ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತು ನಾನಿದ್ದೀನಿ ಕಂಠೀರವ ಸ್ಟುಡಿಯೋದಲ್ಲಿ. ಇವತ್ತು ನಮ್ಮ ಅಪ್ಪು ಸರ್ ಅವರ ಹುಟ್ಟಿದಬ್ಬ ದಿವಸ. ಇಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದಿರುವಂಥ ಅವರ ಅಭಿಮಾನಿಗಳನ್ನು ಮಾತಾಡ್ಸೋಣ. ಅವರು ಅಪ್ಪು ಸರ್ ಬಗ್ಗೆ ಏನಂತ ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ. ಯಾವ ಸಿನಿಮಾ ಇಷ್ಟ ಅಪ್ಪು ಸರ್? ಅಪ್ಪು ಫಿಲಮ್ ಪ್ರತಿಯೊಂದೂ ಕೂಡ ಇಷ್ಟ. ಯಾಕಂದರೆ ಚಿಕ್ಕದ್ರಿಂದ ನೋಡ್ತಾ ಬೆಳೆದವರು ನಾವು. ಅಣ್ಣವರ ದೊಡ್ಡ ಅಭಿಮಾನಿ. ಬ್ಲಡ್ ಅಣ್ಣವರ ವಂಶ, ಓಕೆ, ರಾಜವಂಶ ನಮ್ಮದು. ಅಪ್ಪು ಫಿಲಮ್ ಇಂಥದ್ದು ಅನ್ನಂಗಿಲ್ಲ. ಪ್ರತಿಯೊಂದು ಕೂಡ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಬೆಳೆದಂಥ ವ್ಯಕ್ತಿಗಳು. ಓಕೆ, ಇವತ್ತು ಮಕ್ಕಳೆಲ್ಲ ಜಾಕಿ ರಿಲೀಸ್ ಆಗಿತ್ತು, ಹಾಗೆ ನೋಡ್ತಾ ಎಲ್ಲರೂ ಇವತ್ತು ಪ್ರಶ್ನೆ ಮಾಡ್ಕೊಳ್ಳೋಣ ಅಂತ ಬಂತು. ಅವ್ರನ್ನ ನೋಡಿರೋದಾಗಲಿ ಅಥವಾ ಮಾತಾಡ್ಸಿರೋದಾಗಲಿ ಏನಾದರೂ ಇದೆಯಾ? ಇಲ್ಲ, ಪ್ರಯತ್ನ ಪಟ್ಟು ಆಗಿಲ್ಲ. ಅವಾಗ ಸರಿ ಸರ್, ಥ್ಯಾಂಕ್ ಯು. ನಿನಗೆ ಅಪ್ಪು ಸರ್ದು ಸಿನಿಮಾ ಯಾವ್ದು ಇಷ್ಟ? ನಂಗೆ ಎಲ್ಲ ಇಷ್ಟ. ಯಾವುದಾದ್ರೂ ಒಂದು ಹೇಳ್ಬೋದಾ? ಒಂದು ಅಂತ ಚೂಸ್ ಮಾಡಕ್ಕೆ ಆಗಲ್ಲ. ಅವ್ರ ಮೂವಿ ಬಂದಾಗ ಪ್ರತಿಯೊಂದು ಚಪ್ಪಾಳೆ ಅಷ್ಟೇ ಮುಗೀತು. ಅವರು ಅಂದ್ರೆ ಅಷ್ಟು ಅಭಿಮಾನ ನಮ್ಗೆ. ನೀವೇನಾದ್ರೂ ಅಪ್ಪು ಸರ್ನ ನೋಡಿದಿರಾ? ಒಂದ್ಸತಿ ನಮ್ಮ ಮನೆ ಕಡೆ ಯಾವತ್ತೋ ಒಂದಿನ ಬಂದಿದ್ರು. ಅವ್ರು ನನಗೆ ತಲೆ ಸಾವಿರಿದ್ದು ಮಾತಾಡ್ಸಿದ್ ನೆನಪಿದೆ ನನಗೆ. ನೆನಪಿದೆಯಾ? ನೀನು ಯಾವ್ದಾರು ಹಾಡೇಳೋ, ಹೇಳೋ ಯಾವ್ದಾರು ಹಾಡೇಳೋ. ಇಲ್ಲ ಹೇಳೋ. ಏನು ನಿನ್ನ ಹೆಸರು? ನಿಮ್ಮ ಹೆಸರು? ಜನನಿ ಅಂತನಾ? ಏನಾಗಬೇಕು ನಮ್ಮ ಸರ್ಗೆ? ಮಗಳ. ನೀವು? ಸರ್, ನಮ್ಮ ಹೆಸರು ಕೊಟ್ರೇಶ್ ಅಂತ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಅಡವಿ ಮಲ್ಲಿಕೇರಿ ಅಂತ ಹಳ್ಳಿಯಿಂದ ಬಂದಿದ್ದೀನಿ ಸರ್. ನಾನು ಎಷ್ಟೋ ದೇವಸ್ಥಾನಗಳನ್ನು ಸುತ್ತಿದೆ ಸರ್. ಭಾಳ ದೇವಸ್ಥಾನಗಳನ್ನು ಸುತ್ತಿದೆ. ಅದರಲ್ಲಿ ನಮ್ಮ ಮನೆ ದೇವ್ರದ್ದು ಸುತ್ತಿದ್ದೀನಿ. ನಾನು ಅತಿಯಾಗಿ ನಂಬಿರೋ ಆಂಜನೇಯನ ಭಕ್ತ ಸರ್. ನಾನು ಆ ದೇವಸ್ಥಾನಕ್ಕೆ ಹೋಗಿನಿ. ನಮ್ಮ ಮನೆ ದೇವರು ಮತ್ತು ಆಂಜನೇಯನ ನಾನು ಎರಡೂ ಅತಿಯಾಗಿ ನಂಬಿದ್ದೀನಿ ಸರ್. ಆ ಎರಡು ದೇವ್ರ ಗುಡಿಗೆ ಹೋದಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಒಂದು ಫೀಲಿಂಗ್ ಬರ್ತಾಯಿತ್ತಲ್ಲ ಸರ್. ಅದೇ ಸೇಮ್ ಫೀಲಿಂಗ್ ನಮ್ಮ ಬಾಸ್ನ ಇಲ್ಲಿ ಬಂದ ಮೇಲೆ ಈ ಸ್ಥಳದಲ್ಲಿ ಕೂಡ ಅದೇ ಸೇಮ್ ಫೀಲಿಂಗ್ ಸಿಗ್ತಾ ಇದೆ ಸರ್. ಅವ್ರನ್ನ ನಾವೆಲ್ಲ ಅಭಿಮಾನಿಗಳು ದೇವರು ಅನ್ನೋ ಲೆಕ್ಕದಲ್ಲಿ ಇಟ್ಟಿದ್ದೀವಿ ಸರ್ ನಾವು. ಸರ್, ಅವ್ರು ಮಾಡಿರೋ ಪ್ರತಿಯೊಂದು ಸಿನಿಮಾನೂ ಇಷ್ಟನೇ ಸರ್. ಸರ್, ನಮ್ಮ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರಲಿ, ಅಂಟಿಸೋರು ನಾವಾಗಿರ್ಬೇಕು ಸರ್. ನಮ್ಮ ಹೆಸರು ಕಿರಣ್ ಅಂತೇಳಿ ಕೊಪ್ಪಳದಿಂದ ಬಂದಿರೋದು. ಹಾಂ ಸರ್. ಇಲ್ಲ ಸರ್, ಇದು ಆಲ್ರೆಡಿ ಒಂದು 2-3 ಸಾರಿ ಬಂದಿರೋದು ಇಲ್ಲ ಬೆಂಗಳೂರಲ್ಲಿ. ಏನಿಲ್ಲ ಸರ್, ಅವ್ರು ಕಳ್ಕೊಂಡ್ಮೇಲೂ ಅವ್ರಿಗೆ ಬೇರೆಯವ್ರಿಗೆ ಜೀವನ ಆಗ್ತಾಯಿದೆ. ಹೊರಗಡೆ ನೋಡಿ ಒಂದು ಕ್ಷಣ ಖುಷಿ ಆಗುತ್ತೆ, ಒಂದು ಕ್ಷಣ ಬೇಜಾರಾಗುತ್ತೆ. ಯಾಕಂದರೆ ಅವ್ರು ಕಳ್ಕೊಂಡಿರೋದು ಒಂದು ಕ್ಷಣ ಆದರೆ ಅವ್ರ ರೆಸ್ಟಿಟ್ಕೊಂಡೆ ಎಷ್ಟೋ ಜನಕ್ಕೆ ಜೀವನ ದಾರ ಆಗಿದೆ. ಅದೊಂದು ಬೇಜಾರಾಗುತ್ತೆ ಸರ್. ಅಪ್ಪು ಬಾಸ್ನ ಯಾರು ಪ್ರೀತಿಸ್ತಾ ಇದ್ರು ಪರವಾಗಿಲ್ಲ, ದಯವಿಟ್ಟು ದ್ವೇಷಿಸಬೇಡಿ. ಯಾಕಂದರೆ ಅವ್ರು ಯಾವ ಹೀರೋ ಅಭಿಮಾನಿಗಳನ್ನು ದ್ವೇಷಿಸಿಲ್ಲ, ಯಾವ ಹೀರೋನು ದ್ವೇಷಿಸಿದಂಥ ನಿಷ್ಕಲ್ಮಶ ವ್ಯಕ್ತಿ ಅಂದರೆ ಅವ್ರು ಅಪ್ಪು ಸರ್. ಅವ್ರನ್ನ ಸ್ವಲ್ಪ ದ್ವೇಷಿಸ್ತಾರೆ. ನಿಮ್ಮ ಹೀರೋನ ನೀವು ಎಷ್ಟಾದರೂ ಪೂಜಿಸ್ರಿ, ನೀವು ದೇವರ ಕೋಣೆಯಲ್ಲಿ ಅವ್ರ ಫೋಟೋ ಇಟ್ಟು ಪೂಜೆ ಮಾಡಿ ನಾವು ತಪ್ಪು ಅಂತ ಹೇಳಲ್ಲ. ಆದರೆ ಇನ್ನೊಬ್ಬ ಹೀರೋನ ದಯವಿಟ್ಟು ಕೆಟ್ಟದಾಗಿ ಬಿಂಬಿಸಬೇಡಿ ಅಂತ ಮನವಿ ಮಾಡ್ತಾ ಇದ್ದೀನಿ ನಿಮ್ಗೆ. ನನ್ನ ಹೆಸರು ತುಳಸಿರಾಮ್ ಅಂತ. ನಾನು ಅಪ್ಪು ಅವರ ದೊಡ್ಡ ಅಭಿಮಾನಿ. ನಮ್ಮದು ಬೆಂಗಳೂರು, ಇಲ್ಲೇ ಚಿಕ್ಕಪೇಟೆಯಲ್ಲಿ. ನಾನು ಎಲ್ಲ ಸಿನಿಮಾ ನೋಡಿದ್ದೀನಿ ಅಪ್ಪು ಸರ್ದು. ನಂಗೆ ಅಪ್ಪು ಸರ್ದು ಬಂದ್ಬಿಟ್ಟು ಗಂಧದ ಗುಡಿ ಸಿನಿಮಾ ಇಷ್ಟ. ಅದರಲ್ಲಿ ಪ್ರಕೃತಿ ಬಗ್ಗೆ ಎಷ್ಟು ಚೆನ್ನಾಗಿ ಅವರು ವಿವರಿಸಿದ್ದಾರೆ ಅಂದರೆ, ನಮ್ಮ ನೇಚರನ್ನು ನಾವು ತುಂಬ ರಕ್ಷಿಸಬೇಕು, ಹಾಗೆ ನಮ್ಮ ಕರುನಾಡ ನೇಚರನ್ನು ರಕ್ಷಿಸಬೇಕು, ಎಲ್ಲ ನಾವು ಗೌರವಿಸಬೇಕು ಎಂದು ಅವರು ತಿಳಿದುಕೊಟ್ಟಿದ್ದಾರೆ ಆ ಸಿನಿಮಾದಲ್ಲಿ. ನಿನ್ನ ಕಣ್ಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ನಿನ್ನ ಕಣ್ಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ನಾವೇನಂದರೆ ಅವರು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿದ್ದಾರೆ. ಅವ್ರ ಥರ ನಾವು ಆಗಬೇಕು, ಅವ್ರು ಹೇಳ್ಕೊಟ್ಟಿರೋವೆಲ್ಲ ನಾವು ಮಾಡಬೇಕು, ಜನರಿಗೆಲ್ಲ ಸಹಾಯ ಮಾಡಬೇಕು ಅಷ್ಟೇ. ಸರ್, ಬೆಂಗಳೂರು ಸರ್. ಹೆಸರು ವಸಂತ್ ಕುಮಾರ್ ಅಂತ, ಇಲ್ಲೇ ಯಲಹಂಕದಲ್ಲಿ. ಮೊದಲಿಗೆ ನಮ್ಮ ಅಪ್ಪು ಬಾಸ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಏನು ಹೇಳೋದು ಅರ್ಥ ಆಗಲ್ಲ ಸರ್. ರಾಜ್ಕುಮಾರ ಫಿಲಮು ಆಲ್ಮೋಸ್ಟು ಎಲ್ಲ ಫಿಲಮು ನೋಡ್ತಾ ಇದ್ದೀವಿ. ಇವತ್ತು ಬೆಳಗಿಂದನೂ ಎಲ್ಲ ಫಿಲಮು ನೋಡ್ತಾ ಇದ್ದೆ ಟಿ ವಿಯಲ್ಲಿ. ಸಾಂಗ್ಸೇ ಆಗಲಿ, ಸಾಂಗ್ಸು
ಸಾಂಗ್ ಸಹಿತ ಬರ್ತಾ ಇಲ್ಲ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹಾಯ್, ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನನಗೆ ಅಪ್ಪು ಸರ್ ಸಿನಿಮಾ ಎಲ್ಲ ಸಿನಿಮಾ ತುಂಬ ಇಷ್ಟ. ವಂಶಿ ಸಿನಿಮಾ ನಾನು ತುಂಬ ಸಲ ನೋಡಿದ್ದೀನಿ. ವೀರ ಕನ್ನಡಿಗ ನನಗೆ ತುಂಬ ಫೇವ್ರೆಟ್ ಮೂವಿ. ಆ್ಯಕ್ಚುಲಿ ಅಪ್ಪು ಬಾಸ್ಗೆ ನನ್ನ ಮಗನ್ನ ನಾನು ನೋಡ್ತೀನಿ, ಯಾಕಂದರೆ ನನ್ನ ಮಗನಿಗೂ ಅಪ್ಪು ಸರ್ ಥರನೇ ಒಂದು ಹೆಲ್ಪಿಂಗ್ ನೇಚರ್ ಮಾಡೋ ಥರ ನಾನು ಅವನ್ನ ಬೆಳೆಸ್ತೀನಿ. ಮತ್ತು ಅಪ್ಪು ಸರ್ ಡ್ಯಾನ್ಸ್ ಯಾವ ಥರ ಮಾಡ್ತಾರೆ ನನಗೆ ತುಂಬ ಇಷ್ಟ. ಅದನ್ನು ನನ್ನ ಮಗನಿಗೆ ಅದೇ ಥರ ಡ್ಯಾನ್ಸ್ ಕ್ಲಾಸ್ ಕಲಿಸಿ ಅದೇ ಥರನ ನಾನು ಕಲಿಸ್ಕೊಡ್ತೀನಿ. ನನಗೆ ಅಪ್ಪು ಸರ್ ಥರನೇ ನನ್ನ ಮಗನು ಚೆನ್ನಾಗಿರಬೇಕು, ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ. ಸೊ ಅಪ್ಪು ಸರ್ ಅವರ ಮಾರ್ಗದರ್ಶನದಲ್ಲೇ ನಾವು ನಡೆಯೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಮಗನಿಗೂ ಅದೇ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಜೈ ಅಪ್ಪು ಬಾಸ್. ಅಪ್ಪು ಬಾಸ್ಗೋಸ್ಕರ ಒಂದು ಸಾಂಗು. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನಗಳೇ ಇಂದು. ಆರಾಜಿಸೋ ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಥ್ಯಾಂಕ್ ಯು. ಜೈ ಅಪ್ಪು ಬಾಸ್. ಜೈ. ಹಲೋ, ನಾನು ಅಮೃತ್ ಅಂತ. ನನಗೆ ಅಪ್ಪು ಸರ್ ತುಂಬ ಚಿಕ್ಕ ವಯಸ್ಸಿಂದನೂ ತುಂಬ ಅವರು ಆ್ಯಕ್ಟಿಂಗ್, ಅವ್ರು ನೋಡೋವಂಥ ಮಾಡಿರೋದಂಥ ಮೂವಿ ಎಲ್ಲ ಫುಲ್ ಫ್ಯಾಮಿಲಿ ನೋಡೋವಂಥದ್ದು. ಐ ಲೈಕ್ ಅಪ್ಪು ಬಾಸ್. ಯಾಕಂದರೆ ಅವ್ರನ್ನ ನೋಡ್ತಾ ಇದ್ರೆ ಏನೋ ಒಂದು ಪಾಸಿಟಿವ್ ಫೀಲಿಂಗ್ಸ್, ಸಮಥಿಂಗ್ ಅವ್ರ ಪಕ್ಕದಲ್ಲೇ ಇದ್ದಷ್ಟು ಒಂಥರ ಖುಷಿಯಾಗುತ್ತೆ. ಅಪ್ಪು ಬಾಸಿಂದ ನಾನು ತುಂಬ ಕಲ್ತಿದ್ದೀನಿ. ಅವ್ರ ಥರ ನಾನು ಮಾಡ್ಕೊಂಡು ಹೋಗ್ಬೇಕಂತ ನನ್ನ ಫ್ಯೂಚರಲ್ಲಿ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಅಪ್ಪು ಬಾಸ್. ನಿಮಗೋಸ್ಕರ ನನ್ನ ಕಡೆಯಿಂದ ಗ್ರೇಟ್ ಹ್ಯಾಟ್ಸ್ ಆಫ್. ಅಪ್ಪು ಬಾಸ್ಗೆ ನೆಕ್ಸ್ಟ್. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ಜೈ ಅಪ್ಪು ಬಾಸ್ಗೆ. ನಮ್ಮ ಹೆಸರು ಬಂದು ಠಾಕೂರ್ ನಾಯ್ಕ್ ಅಂತ. ನಾವು ಹೊಸಪೇಟೆಯಿಂದ ಬಂದಿದ್ದೀವಿ. ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಗಳು. ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ನಿಜವಾಗ್ಲೂ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಎಲ್ಲರೂ ಕೂಡ ಇಷ್ಟಪಡುವಂಥ ವ್ಯಕ್ತಿ. ಯಾಕೆ ಅಂತಂದರೆ, ಈಗ ಮನುಷ್ಯನಿಗೆ ಎಷ್ಟೇ ಹಣ ಗಳಿಸಿದರೂ ಹಣ ಇಂಪಾರ್ಟೆಂಟ್ ಅಲ್ಲ, ಆದರೆ ಜನಗಳಿಕೆ ಇದೆಯಲ್ಲ, ನಮ್ಮ ಅಪ್ಪು ಬಾಸ್ ಅವರು ಗಳಿಸಿರುವಂಥ ಜನ ಇಡೀ ಜಗತ್ತಲ್ಲೇ ಯಾರೂ ಕೂಡ ಗಳಿಸಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡ್ತದೆ. ಅವ್ರಿಗೆ ನೋಡಿ ಅನೇಕ ವಿಷಯಗಳನ್ನು ಕಲಿಯೋದಿದೆ. ಬಟ್ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಕೂಡ ನಾವು ಏನಪ್ಪ ಅಂತಂದರೆ ಪಾಲಿಸಿದಾಗ ಮಾತ್ರ ಕೂಡ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲೇ ಮುಗಿಸ್ತೀನಿ. ನಮ್ಮ ಹೆಸರು ಭಗವಂತ ಅಂತ. ನಮ್ಮೂರು ಬೀದರು. ಯಾವ ಸಿನಿಮಾ ಇಷ್ಟ ಅಪ್ಪು ಸರ್ ಸಿನಿಮಾ ನನಗೆ ಜಾಕಿ ಪಿಕ್ಚರ್ ಇಷ್ಟ, ತುಂಬ ಇಷ್ಟ. ಯಾಕೆ ಇಷ್ಟ ಅಂದರೆ ಡ್ಯಾನ್ಸ್ ಸ್ಟೈಲು, ನಡೆಯೋ ಮಾತು, ಆಡೋ ನಗು ಮಾತು, ಅವ್ರ ಸ್ಟೈಲಲ್ಲಿ ತುಂಬ ನನಗೆ ಇಷ್ಟ. ಹಾಡು ಹೇಳ್ತೀನಿ. ಸಾಗರದ ಅಲೆಗುದಣಿವು, ಸಾಗರದ ಅಲೆಗುದಣಿವು, ಪರ್ವತಕ್ಕೂ ಬೀಳೋ ಭಯವು, ಮಳೆಯ ಹನಿಗೂ ಬಂತು ನೋಡುದ, ಶಶಿಗೆ ಕಳಜಿ ಹೋಯಿತು ಖುಷಿಯ ಸ್ನೇಹ, ಹಾರ್ಯಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ವಂಕಾಗಿ ಸುಮ್ಮನೆ, ತಂಗಾಳಿ ಅಂಗಳವು ದಂಗಾಗಿ ಬೆವರಿನ ಸೂಚನೆ, ಸಾಗರದ ಅಲೆಗೂದಣಿವು, ಬೆಂಕಿ ಮಳೆಗೆ ಬೆಂದ ಮೇಲೆ ಹೂವು. ಇಲ್ಲಿಗೆ ನನ್ನ ನಮಸ್ಕಾರಗಳು. ಇಲ್ಲಿಗೆ ಅಷ್ಟೇ ಸಾಂಗ್ ಮಾಡ್ತಾ ಇದ್ದೀನಿ. ಪುನೀತ್ ರಾಜ್ಕುಮಾರ್ಗೆ ಅಪ್ಪು ಬಾಸ್ಗೆ ಪುನೀತ್ ರಾಜ್ಕುಮಾರ್ ಬಾಸ್ಗೆ ಪುನೀತ್ ರಾಜ್ಕುಮಾರ್ಗೆ ಅಪ್ಪು ಬಾಸ್ಗೆ ಪುನೀತ್ ರಾಜ್ಕುಮಾರ್ಗೆ ಕನ್ನಡದ ಕನ್ನಡಿಗೆ